ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ರೇವಣ್ಣ ಹೈಫೈ ಜೀವನ ನಡೆಸುತ್ತಿದ್ದಾನಾ ಎಂಬ ಅನುಮಾನ ಮೂಡಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಜೈಲಿನಲ್ಲೇ ಪ್ರಜ್ವಲ್ ಮೊಬೈಲ್ ಬಳಕೆಯ ವಿಡಿಯೋ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ಸರಿಯಾಗಿ ನೋಡಿ. ಹೊರಗಡೆ ಬಾ. ನಾನು ಅವರಿಗೆ ಫೋನ್ ಮಾಡಿಲ್ಲ, ಅತ್ಕೊಂಡ್ ಕೂತಿದ್ರು. ನೀನ್ ಫೋನ್ ಮಾಡಿಲ್ಲ. ಹೀಗೆ ಫೋನ್ ಹಿಡಿದು ಮಾತಾಡ್ತಿರೋದು ಬೇರಾರೂ ಅಲ್ಲ, ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅಷ್ಟಕ್ಕೂ ಪ್ರಜ್ವಲ್ ಹೀಗೆ ರಾಜಾರೋಷವಾಗಿ ಮಾತನಾಡ್ತಿರೋದು ಜೈಲಿನೊಳಗೆ. ಜೈಲಿನಲ್ಲಿ ಪ್ರಜ್ವಲ್ ಮೊಬೈಲ್ ಬಳಕೆ, ಪರಿಚಿತರ ಜೊತೆ ಮಾತುಕತೆ. ಅಪರಾಧಿ ಪ್ರಜ್ವಲ್ ಬಳಿ ನೀಲಿ ಬಣ್ಣದ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ. ಬ್ಯಾರಕ್ನಲ್ಲಿ ಪೆನ್ ಡ್ರೈವ್, ಬುಕ್, ಮೊಬೈಲ್ನಲ್ಲಿತ್ತು ನೆಟ್ಫ್ಲಿಕ್ಸ್ ಆಪ್. ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ರೇವಣ್ಣ ಹೈಫೈ ಜೀವನ ನಡೆಸುತ್ತಿದ್ದಾನಾ ಎಂಬ ಅನುಮಾನ ಮೂಡಿದೆ. ನಿನ್ನೆ ಜೈಲಿನ ಮೇಲೆ ದಾಳಿ ನಡೆಸಿದ್ದ ಸಿಸಿಬಿ ಕೊಲೆ ಆರೋಪಿ ದರ್ಶನ್, ಆತನ ಗೆಳತಿ ಪವಿತ್ರ ಗೌಡ ಹಾಗೂ ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ಬ್ಯಾರಕ್ ಜಾಲಾಡಿತ್ತು. ಈ ವೇಳೆ ಪ್ರಜ್ವಲ್ ಹಾಸಿಗೆ ಕೆಳಗೆ ನೀಲಿ ಬಣ್ಣದ ಮೊಬೈಲ್ ಬಳಸುತ್ತಿರೋದು ಪತ್ತೆಯಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲೇ ಇರೋ ಮತ್ತೊಬ್ಬ ಅಪರಾಧಿ ಪ್ರತಾಪ್ ರೈ ಕೂಡ ಇದ್ದು ನನ್ನ ಮೊಬೈಲ್ ಅನ್ನ ಪ್ರಜ್ವಲ್ ಬಳಸುತ್ತಿದ್ದ ಎಂದಿದ್ದಾರೆ. ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈ ಸಂಬಂಧ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಲಾಗಿದೆ. ಜೈಲಿನ ಬ್ಯಾರಕ್ನೊಳಗೆ ಪ್ರಜ್ವಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಕೂಡ ಬಯಲಾಗಿದೆ. ಪರಿಚಿತರ ಜೊತೆಗೆ ಪ್ರಜ್ವಲ್ ರೇವಣ್ಣ ರಾಜಾರೋಷವಾಗಿ ಮಾತನಾಡ್ತಿದ್ದಾರೆ. ಹೊರಗಡೆ ಬಾ, ನಾನು ಅವರಿಗೆ ಫೋನ್ ಮಾಡಿಲ್ಲ, ಅತ್ಕೊಂಡು ಕೂತಿದ್ರು. ನೀನು ಫೋನ್ ಮಾಡಿಲ್ಲ ಅಂತ ಪ್ರಜ್ವಲ್ ಮಾತನಾಡಿರುವ ವಿಡಿಯೋ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿದ್ದ ನೀಲಿ ಬಣ್ಣದ ರೆಡ್ಮಿ ಆಂಡ್ರಾಯ್ಡ್ ಮೊಬೈಲ್ ಪರಿಶೀಲಿಸಿದಾಗ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಆಪ್ಗಳು ಪತ್ತೆಯಾಗಿವೆ. ಮೊಬೈಲ್ನಲ್ಲಿದ್ದ ಆಪ್ಗಳಿಗೆ ಪಾಸ್ವರ್ಡ್ ಹಾಕಲಾಗಿತ್ತು. ಇಷ್ಟೇ ಅಲ್ಲದೆ ಒಂದು ರೆಡ್ಮಿ ಮೊಬೈಲ್ ಮತ್ತು ಒಂದು ವೈಟ್ ಚಾರ್ಜರ್ ಮತ್ತು ಪೆನ್ ಡ್ರೈವ್ ಹಾಗೆ ಒಂದು ನೋಟ್ಬುಕ್ ಪತ್ತೆಯಾಗಿದೆ. ಮೊಬೈಲ್ ಪತ್ತೆ ಸಂಬಂಧ ಜೈಲು ಎಸ್ಪಿ ಅಂಶುಕುಮಾರ್ಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಅದೇ ಏನು ಹೇಳಿದಿರ ಈ ಮೊಬೈಲ್ ಮತ್ತು ಬೇರೆ ಬೇರೆ ಅದು ಸಾಮಾನುಗಳು ಸಿಕ್ಕಿದೆ. ಇದರ ಸಲುವಾಗಿ ನಮ್ಮ ಪ್ರಕಾರ ಅವನು ಯೂಸ್ ಮಾಡ್ತಿದ್ರೆ ಅಲ್ಲಿ ಯಾರು ನಮ್ಮ ಅಧಿಕಾರಿಗಳು ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ, ಅವ್ರ ಗಮನಕ್ಕೆ ವಿಷಯ ಇರಬೇಕು. ಮತ್ತು ನಾವು ಚೆಕ್ ಮಾಡಬೇಕು, ಏನಾದರೂ ವೈಫೈ ಕನೆಕ್ಷನ್ ಅಥವಾ ವೈಫೈದು ಏನಾದರೂ ಮಿಸ್ಯೂಸ್ ಆಗಿದೆ ಅದು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಪ್ರಜ್ವಲ್ ಬಳಿ ಇದ್ದ ನೀಲಿ ಮೊಬೈಲ್ನಲ್ಲಿತ್ತು ಅಶ್ಲೀಲ ವಿಡಿಯೋ. ಮತ್ತೊಂದು ವಿಚಾರ ಅಂದ್ರೆ ಪ್ರಜ್ವಲ್ ಬಳಿ ಇದ್ದ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಅಲ್ಲದೆ ಪತ್ರಿಕೆಯಲ್ಲಿನ ಯುವತಿಯರ ಫೋಟೋ ಕಟ್ಟಿಂಗ್ಗಳು ಪತ್ತೆಯಾಗಿವೆ. ಹೀಗಾಗಿ ವಿಐಪಿ ಸೆಲ್ನಿಂದ ಸಾಮಾನ್ಯ ಸಜಾಬಂದಿಗಳ ಸೆಲ್ಗೆ ಪ್ರಜ್ವಲ್ನನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ನಾನೇ ಸಿಸಿಬಿ ದಾಳಿ ಮಾಡಿಸಿದ್ದು ಎಂದಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತನಿಖೆಯಿಂದ ಎಲ್ಲ ಹೊರಬರಲಿದೆ ಎಂದಿದ್ದಾರೆ. ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಇವಾಗ ಸಿಕ್ಕಿದೆ, ಯಾರಿಂದ ಒಳಗೋಯ್ತು, ಯಾರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಅದೆಲ್ಲ ಗೊತ್ತಾಗಬೇಕಲ್ಲ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರೋದು ಜೈಲಿನ ಕರ್ಮಕಾಂಡಕ್ಕೆ ಸಾಕ್ಷಿಯಾಗಿದೆ. ಆನೇಕಲ್ನಿಂದ ರಾಮು ಜೊತೆ ವಿಕಾಸ್, ಟಿವಿ9.